ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮಾಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಮಾಡಿ. ಒಂದು ಕಾರ್ಯಕ್ರಮ ಭಕ್ತಿ ಕಾರ್ಯ. ಈ ಒಂದು ಭಕ್ತಿ ಕಾರ್ಯ ಅಂದರೆ ವರ್ಷಕ್ಕೆ ಒಮ್ಮೆ ಈ ಒಂದು ದೇವಾಲಯವನ್ನು ಪವಿತ್ರ ಹೃದಯದ ಯೇಸುವಿಗಾಗಿ ಸಮರ್ಪಿಸುತ್ತಿರುವಂಥ ಒಂದು ವೇಳೆಯಲ್ಲಿ ಆ ಪ್ರಭು ಯೇಸು ಕ್ರಿಸ್ತನ ಪವಿತ್ರ ಹೃದಯದ ಮಹೋತ್ಸವವನ್ನು ಆಚರಿಸುವುದರ ಮುಖಾಂತರ ಸರ್ವರಲ್ಲಿಯೂ ಪ್ರಭು ಯೇಸು ಕ್ರಿಸ್ತರು ನಮಗೆ ತೋರಿದಂತಹ ಪ್ರೀತಿ, ನಮಗೆ ಅವರು ಹರಿಸಿದಂತಹ ಒಂದು ಕರುಣೆ, ದಯೆ, ದೀನತೆ, ವಾತ್ಸಲ್ಯ, ಮಮತೆ ಇವುಗಳನ್ನು ಸ್ಮರಿಸುತ್ತಾ ನಾವು ಆ ಪ್ರಭು ಯೇಸು ಕ್ರಿಸ್ತನ ಕ್ಷಮೆಗೆ ಪಾತ್ರರಾಗಿ ನಮ್ಮೆಲ್ಲರ ಬದುಕನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದಕ್ಕಾಗಿ ಈ 3 ದಿನಗಳ ತಯಾರಿಯಲ್ಲಿ ನಾವು ತೊಡಗುತ್ತೇವೆ. ನಿನ್ನೆಯಿಂದ ಇವತ್ತು ಮತ್ತು ನಾಳೆ ಆ ಒಂದು ತಯಾರಿಯ ಕಾರ್ಯಗಳಲ್ಲಿ ನಾವು ತೊಡಗುವುದರ ಮುಖಾಂತರ ನಮ್ಮನ್ನೇ ನಾವು ಈ ಹಬ್ಬವನ್ನು ಆಚರಿಸಿಕೊಳ್ಳುವುದಕ್ಕಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳುತ್ತಾ ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು, ನಮ್ಮಲ್ಲಿರುವಂತಹ ಆ ಒಂದು ಪಾಪಕೃತ್ಯಗಳನ್ನು ಆ ದೇವನು ಕ್ಷಮಿಸುತ್ತಾನೆ ಎಂಬ ದೃಢ ವಿಶ್ವಾಸದೊಂದಿಗೆ, ನಂಬಿಕೆಯೊಂದಿಗೆ ಆ ದೇವನಲ್ಲಿ ಪ್ರಾರ್ಥಿಸುತ್ತಾ ಆ ಪ್ರಭು ಯೇಸು ಕ್ರಿಸ್ತನ ಹೃದಯದ ಮಹೋತ್ಸವವನ್ನು ಆಚರಿಸುವಾಗ ಆ ಕ್ರಿಸ್ತ ನಮಗೆ ತೋರಿದ ಪ್ರೀತಿ ಬಹಳ ಮುಖ್ಯವಾದುದು. ಆ ಒಂದು ದೇವರ ಪ್ರೀತಿ ವ್ಯಕ್ತವಾದುದು ಹೇಗೆಂದರೆ, ತನ್ನ ಏಕಮಾತ್ರ ಪುತ್ರನನ್ನ ನಮಗೆಲ್ಲರಿಗೆ ಧಾರೆ ಎರೆಯುವಷ್ಟು ಆ ದೇವರು ಪ್ರೀತಿಸುತ್ತಾರೆ ಎಂಬುದಾಗಿ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನದಲ್ಲಿ ನುಡಿಯುವುದನ್ನು ನಾವು ಕಾಣುತ್ತೇವೆ. ಹೀಗಿರುವಾಗ ತನ್ನ ಪುತ್ರನಾದ ಪ್ರಭು ಯೇಸು ಕ್ರಿಸ್ತನನ್ನ ಈ ಧರೆಗೆ ಕಳುಹಿಸುವುದರ ಮುಖಾಂತರ ಈ ಭುವಿಯಲ್ಲಿದ್ದಂತಹ ಪಾಪ ಕಳಂಕವನ್ನ ಆತನ ಶಿಲುಬೆಯ ರಕ್ತದ ಮುಖಾಂತರ ಆ ದೇವರು ತೊಳೆದಿದ್ದಾರೆ ಎಂಬುದು ನಮ್ಮೆಲ್ಲರ ವಿಶ್ವಾಸ, ನಂಬಿಕೆ ಮತ್ತು ಅದು ನಮ್ಮ ಭರವಸೆಯಾಗಿದೆ. ಇಂತಹ ಒಂದು ನಂಬಿಕೆ, ವಿಶ್ವಾಸದೊಂದಿಗೆ ಕ್ರೈಸ್ತ ಭಕ್ತರಾದ ನಾವೆಲ್ಲರೂ ಈ ಒಂದು ಹಬ್ಬವನ್ನ, ಈ ಒಂದು ದೇವಾಲಯದ ಮಹೋತ್ಸವವನ್ನ, ವಾರ್ಷಿಕೋತ್ಸವವನ್ನು ಆಚರಿಸುವುದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುತ್ತಾ ನಮ್ಮನ್ನೇ ಆ ದೇವರಿಗೆ ಸಮರ್ಪಿಸುತ್ತಿದ್ದೇವೆ. ಆ ದೇವನಿಗೆ ಸಮರ್ಪಿಸುವಾಗ ಆ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬ ದೃಢ ವಿಶ್ವಾಸ ನಮ್ಮನ್ನು ಮಾತ್ರವಲ್ಲ, ನಮ್ಮ ಇಡೀ ಪ್ರಪಂಚವನ್ನು ಆಶೀರ್ವದಿಸಿ ನಮಗೆ ಬೇಕಾಗಿರುವಂತಹ ಶಾಂತಿ, ಕ್ಷಮೆ, ದಯೆ, ದೀನತೆ, ಕರುಣೆ, ಮಮತೆ, ವಾತ್ಸಲ್ಯ ಇವುಗಳೊಂದಿಗೆ ಈ ಇಡೀ ಪ್ರಪಂಚವನ್ನು ತುಂಬಿ ಶಾಂತಿ, ಸಮಾಧಾನ ನಮ್ಮೆಲ್ಲರದಾಗಲಿ ಎಂಬುದಾಗಿ ಆ ದೇವನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಮೈಸೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ಬೋದು? ಮೈಸೂರಿನ ಜನತೆಗೆ ಈ ಶುಭ ಸಂದರ್ಭದಲ್ಲಿ ಹೇಳುವುದೊಂದೇ, ನಾವೆಲ್ಲರೂ ಒಂದಾಗಿರುವ, ಒಟ್ಟಾಗಿರುವ ನಾವೆಲ್ಲರೂ ಆ ದೇವರ ಪ್ರೀತಿಯನ್ನು ಇತರರೊಂದಿಗೆ ಹಂಚೋಣ, ಒಬ್ಬರನ್ನೊಬ್ಬರು ಕ್ಷಮಿಸೋಣ, ಕ್ಷಮೆಯ ಭಾವದೊಂದಿಗೆ ಬದುಕೋಣ, ಆ ನಮ್ಮ ಜೀವನ ಹಸನಾಗಲೆಂದು ಪ್ರಾರ್ಥಿಸೋಣ. ಸರ್, ಈಗ ಈ ಮಹೋತ್ಸವಕ್ಕೆ ದೊಡ್ಡ ಅತಿಥಿಯಾದ ದೊಡ್ಡ ಫಾದರ್ಗಳು ಯಾರ್ಯಾರು ಬರ್ಬೋದು? ಈ ಒಂದು ಮಹೋತ್ಸವಕ್ಕೆ ಮೈಸೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರಾವರವರು ಬರಲಿದ್ದಾರೆ. ತದನಂತರ ಗುರುಶ್ರೇಷ್ಠರಾದಂತಹ ಅತಿವಂದನೀಯ ಎಂ ಅಂತಪ್ಪರವರು ಬರಲಿದ್ದಾರೆ ಮತ್ತು ಇನ್ನಿತರ ಗುರುಶ್ರೇಷ್ಠರು, ಕನ್ಯಾ ಭಗಿನಿಯರು ಮತ್ತು ಈ ನಮ್ಮ ಕ್ರೈಸ್ತ ಬಾಂಧವರು ಮತ್ತು ಇನ್ನಿತರ ಧರ್ಮಕ್ಕೆ ಸೇರಿದಂತಹ ಸಹೋದರ ಸಹೋದರಿಯರು ಈ ಹಬ್ಬದಲ್ಲಿ ಪಾಲ್ಗೊಂಡು ನಮ್ಮ ಪ್ರೀತಿಯನ್ನು ನಾವು ಹಂಚಿಕೊಳ್ಳಲಿದ್ದೇವೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಂದನೀಯ ಫಾದರ್ ಅಂತೋಣಿ ರಾಜ್ ಜೆ. ನಾನು ಧರ್ಮಾಧ್ಯಕ್ಷರ ನಿವಾಸದಲ್ಲಿ ಧರ್ಮಕ್ಷೇತ್ರದ ಮೈಸೂರು ಧರ್ಮ ಪ್ರಾಂತ್ಯದ ಕುಲಪತಿಯಾಗಿ, ಅಂದರೆ ಚಾನ್ಸಲರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಫಾದರ್ ರೋಹನ್ ಅಂತ. ಇದು
ನಾನು ಇಲ್ಲಿ ಯೇಸುವಿನ ಪವಿತ್ರ ಹೃದಯ ದೇವಾಲಯ ಯಾದವಗಿರಿ ಈ ಒಂದು ಚರ್ಚ್ನ ಧರ್ಮಗುರುವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ನಾವು ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿದ್ದೇವೆ. ನಾವು ಬಂದು ಈ ಧರ್ಮ ಕೇಂದ್ರದ ಅಂದರೆ ಈ ಚರ್ಚ್ನ ವಾರ್ಷಿಕ ಸಂದರ್ಭದಲ್ಲಿ 21ನೇ ತಾರೀಕು ನಾವು ಈ ಒಂದು ವಾರ್ಷಿಕೋತ್ಸವವನ್ನು ಆಚರಿಸುವಾಗ ಕಳೆದ ನಿನ್ನೆ, ಇವತ್ತು ಮತ್ತು ನಾಳೆ 3 ದಿನಗಳು ಇದರ ಸಿದ್ಧತೆಯ ಅಂಗವಾಗಿ ವಿಶೇಷ ಪ್ರಾರ್ಥನೆ ಮತ್ತು ಬಲಿಪೂಜೆಗಳು ಇಲ್ಲಿ ನೆರವೇರ್ತವೆ. ಅಷ್ಟು ಮಾತ್ರವಲ್ಲ, ಈ ಒಂದು ಚರ್ಚ್ಗೆ ಸೇರಿದಂತಹ 222 ಕುಟುಂಬಗಳಿವೆ. ಆ 222 ಕುಟುಂಬಗಳು ಸಹ ಒಟ್ಟಾಗಿ ಅವರು ಸಹಕಾರದಿಂದ ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲು ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಆಗಿರ್ಬೋದು, ಎಲ್ಲ ಚರ್ಚ್ನ ಒಳಗಡೆ ಡೆಕೋರೇಷನ್ ಆಗಿರ್ಬೋದು. ಇಲ್ಲಿ ಒಂದು ಕಮಿಟಿ ಇದೆ, ಕಮಿಟಿಯವರು ಸಹ ಇಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾರೆ. ಇದು ಬರೀ ಕ್ರೈಸ್ತರಿಗೆ ಮಾತ್ರವಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಕ್ರೈಸ್ತೇತರರು ಸಹ ಇಲ್ಲಿದ್ದಾರೆ. ಅವರು ಸಹ ನಮ್ಮೊಂದಿಗೆ ಬಂದು ಸಹಬಾಳ್ವೆಯ ಜೀವನವನ್ನು ಮಾಡಿ ನಮ್ಮೊಂದಿಗೆ ಹಬ್ಬವನ್ನು ಆಚರಿಸಿ ಪವಿತ್ರ ಹೃದಯ ದೇವರ ಆಶೀರ್ವಾದಕ್ಕೆ ಅವರು ಪಾತ್ರರಾಗ್ತಾರೆ. ಅದಕ್ಕೋಸ್ಕರ ನೀವು ಬಂದು ಇಲ್ಲಿ ನಮ್ಮೊಡನೆ ಈ ಸಂದರ್ಶನವನ್ನು ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ದೇವರ ಆಶೀರ್ವಾದನ ಕೊಡ್ತೇನೆ. ಸರ್, 3 ದಿನಕ್ಕೆ ಎಷ್ಟು ಜನ ಬಂದು ಸೇರ್ಬೋದು ಸರ್? 3 ಜನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಜಾಸ್ತಿ ಇದ್ರು, ಸ್ವಲ್ಪ ಕಡಿಮೆ ಇದ್ದಾರೆ. ನಿನ್ನೆ ಒಂದು 400 ಮಂದಿ ಏನೋ ಇದ್ರೇನೋ, ಇವತ್ತು ಒಂದು 200 ಏನೋ ಇದ್ದಾರೆ. ನಾಳೆ ಜಾಸ್ತಿ ಇರ್ತಾರೆ. ಮತ್ತೆ ಅತಿಥಿಗಳು ಯಾರ್ಯಾರು ಬರ್ತದೆ? ಅತಿಥಿಗಳು ಬಂದು ವಾರ್ಷಿಕೋತ್ಸವ ದಿನ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಫ್ರಾನ್ಸಿಸ್ ಸೆರಾವು ಇವರು ಬರ್ತಾರೆ. ಅವರ ಜೊತೆಗೆ ಸಹಾಯಕರಾಗಿರುವಂತಹ ಶ್ರೇಷ್ಠ ಗುರು ಒಬ್ಬರಿದ್ದಾರೆ, ಅವರು ಅಂತಪ್ಪ ಅಂತ ಅವರು ಬರ್ತಾರೆ. ಅವ್ರ ಜೊತೆಗೆ ಈ ನಮ್ಮ ಮೈಸೂರು ಧರ್ಮಕ್ಷೇತ್ರದಲ್ಲಿ ಹಲವಾರು ಚರ್ಚ್ಗಳನ್ನ ಫಾದರ್ಸ್ ಅವರು ಸಹ ಈ ಒಂದು ಆಚರಣೆಗೆ ಬರ್ತಾರೆ. ಅದು 21ನೇ ತಾರೀಕು ಭಾನುವಾರ ಸಾಯಂಕಾಲ 5 ಗಂಟೆಗೆ ಇದು ಒಂದು ಹಬ್ಬದ ಬಲಿಪೂಜೆ ಇರ್ತದೆ. ಬಲಿಪೂಜೆ ಆದಮೇಲೆ ಅಲಂಕೃತ ತೇರಿನ ಮೆರವಣಿಗೆ ಇರ್ತದೆ. ಯಾದವಗಿರಿ ಈ ಮುಖ್ಯ ಈ ಒಂದು ಪ್ರವೇಶ ದ್ವಾರಗಳೆಲ್ಲ ಹೋಗಿ ನಾವು ಬರ್ತೀವಿ ಒಂದು ಸುತ್ತ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಸರ್? ಅದು ಸಾಯಂಕಾಲ 5 ಗಂಟೆಗೆ ಬಲಿಪೂಜೆ ಇರ್ತದೆ. ಒಂದು 6:30 7 ಗಂಟೆಗೆ ಮುಗಿದು 7 ಗಂಟೆಯಿಂದ 8 ಗಂಟೆ ತನಕ ತೇರು ಇರ್ತದೆ. ತೇರು ಹೋಗಿ ತದನಂತರ ಎಲ್ಲ ಅವರಿಗೆ ಇಲ್ಲಿ ಭೋಜನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಬಂದಂಥ ಎಲ್ಲ ಅದು ಯಾವ ದಿನ ಸ್ವಲ್ಪ ಹೇಳ್ಬಿಡಿ. ಭಾನುವಾರ, ಅದು 21ನೇ ತಾರೀಕು ಭಾನುವಾರ ಸಾಯಂಕಾಲ 5 ಗಂಟೆಯಿಂದ 9 ಗಂಟೆ ತನಕ ವಿವಿಧ ಕಾರ್ಯಕ್ರಮಗಳು ಇರ್ತದೆ ಇಲ್ಲಿ. ಥ್ಯಾಂಕ್ ಯು.